ಅತ್ತಿಕಟ್ಟಿ ಕರ್ವೆ ಅಧ್ಯಕ್ಷರು ಇವರಾದರೂ ಸಹ ನನ್ನ ಕಲೆಯನ್ನು ಕಂಡು 201 ರೂಪಾಯಿ ಕೊಟ್ಟಿರ್ತಾರೆ. ಅವರು ಈಗ ತಾನೇ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಮುಂದೆ ಇದೇ ರೀತಿ ರಾಜಕೀಯದಲ್ಲಿ ಬೆಳೀಲಿ ಅಂತ ಆ ಮಾರುತೇಶ್ವರನಲ್ಲಿ ನಾನು ಮನಸ್ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇನೆ. ಕೊಟ್ಟಂತಹ ನನ್ನ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ತುಂಬ 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 ಧನ್ಯವಾದಗಳು. ಅಮ್ಮ ದಾನಮ್ಮ ತಾಯಿ, ಗುಡ್ಡಾಪುರದಲ್ಲಿ ನೆಲೆ ನಿಂತ ಮಹಾಮಾತೆಯಮ್ಮ ನೀನು. ಜತ್ತ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ಸಿರಸಮ್ಮ ಹಾಗೂ ಅನಂತರಾಯರಿಗೆ ಪುತ್ರಿಯಾಗಿ ಹುಟ್ಟಿ ಲಿಂಗಮ್ಮನೆಂಬ ನಾಮದಿಂದ ಇಡೀ ಜಗತ್ತಿಗೆ ಬೆಳಕನ್ನು ನೀಡಬೇಕು ಅಂತ ಸದಾ ಭಕ್ತಿಯ ಬೆಳಕಿನಲ್ಲಿ ಬೆಳೆದು ಕೊನೆಗೆ ಬಂದ ಸಂತರಿಗೆ ಸಾಧು ಶರಣರಿಗೆ ಸಂಗಮದಲ್ಲಿ ಅನ್ನದಾನವನ್ನು ಮಾಡಿ ಬಸವಣ್ಣನವರಿಂದ ದಾನಮ್ಮ ಎಂಬ ಕೀರ್ತಿಯನ್ನು ಪಡೆದು ವಯಸ್ಸಿಗೆ ಬಂದ ಮೇಲೆ ಸೋಮನಾಥನೆಂಬ ಕೈ ಹಿಡಿದು ಅವರ ಮುತ್ತಿನ ಮಡದಿಯಾಗಿ ದಿನಕ್ಕೆ 3 ಅವತಾರವನ್ನು ತಾಳಿ 3 ಹೊತ್ತು ಪೂಜೆ ಮಾಡಿಸಿಕೊಂಡು ಬೇಡಿ ಬಂದ ಭಕ್ತರಿಗೆ ಬೇಡಿದನ್ನೆಲ್ಲ ಕೊಟ್ಟು ಸದಾ ಕೈ ಹಿಡಿದು ಕಾಪಾಡೋ ಮಹಾ ಮಹಿಮೆಯಮ್ಮ ನೀನು. ಅಮ್ಮ ಗುಡ್ಡಾಪುರದ ದಾನಮ್ಮ ತಾಯಿ, ಸಕಲರ ಕಷ್ಟವನ್ನು ತಿಳಿಯೋ ನಿನಗೆ ನನ್ನ ಕಷ್ಟ ಏನು ಅಂತ ಹೇಳಿಕೊಳ್ಳಲಮ್ಮ. ನನಗಿರುವ ಒಂದೇ ಒಂದು ಆಸೆ ಅಂದರೆ ನನ್ನ ಮಕ್ಕಳಿಗೆ ಯಾವ ತೊಂದರೆ ಬರದ ಹಾಗೆ ಕಾಪಾಡಿ ಮುಂದೆ ಅವರು ದೊಡ್ಡ ಅಧಿಕಾರಿಗಳೇ ಆಗಿ ಬರಬೇಕು ಅಂತ ನನ್ನ ಆಸೆ ಅಮ್ಮ. ನನ್ನ ಆಸೆನ ಪೂರೈಸಿ ಕೈ ಹಿಡಿದು ಕಾಪಾಡು ತಾಯಿ, ಕಾಪಾಡು. ಯಶೋದಾ, ಯಶೋದಾ, ಏನು ಮಾಡುತ್ತಿರುವೆ? ಏನು ಇಲ್ಲ ರೇ. ಯಾಕೆ ನಡ ಚಿನ್ನ, ಏನೋ ಚಿಂತೆ ಮಾಡ್ತಿದ್ದಂತೆ ಕಾಣ್ತಾ ಇದೆಯಲ್ಲ? ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಏನೇ ಕಳ್ಳಿ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವೇ? ಹೇಳು ಯಶೋದ, ನನ್ನ ಸಂಸಾರ ಎಂಬ ಬಳ್ಳಿಯು ಹಚ್ಚು ಹಸಿರಿನಿಂದ ಮುಗಿಲೆತ್ತರಕ್ಕೆ ಬೆಳೆದರು ಅದರಲ್ಲಿ ಒಂದು ಹೂರಲಿಲ್ಲ ಎಂಬ ಚಿಂತೆ. ಛೇ ಛೇ, ನೀವು ತುಂಬ ತಪ್ಪು ತಿಳಿದಿದ್ದೀರಾ. ಅಲ್ಲ ರೀ, ನನಗ್ಯಾಕ್ರಿ ಮಕ್ಕಳಿಲ್ಲ? ಲವಕುಶರಂತೆ ಇರು 2 ಮಕ್ಕಳು ನನ್ನ ಮಕ್ಕಳಲ್ಲಿವೇನ್ರಿ? ನನಗಿರೋದು ಒಂದೇ ಆಸೆ ರೀ,
ಅವರನ್ನ ಚೆನ್ನಾಗಿ ಬೆಳೆಸಿ ದೊಡ್ಡ ಅಧಿಕಾರಿಗಳನ್ನಾಗಿ ಮಾಡಬೇಕೆಂಬುದೇ ನನ್ನ ಆಸೆ ಹೊರತು ಬೇರೆ ಇನ್ಯಾವ ಆಸೆನೂ ನನಗಿಲ್ಲ. ಯಶೋದ, ಹೆಣ್ಣಾಗಿ ಹುಟ್ಟಿದ ಬಳಿಕ ತನ್ನ ಉದರದಲ್ಲಿ ಒಂದು ಮಗುವಿಗೆ ಜನ್ಮ ನೀಡಿ ಆ ಮಗುವಿಗೆ ಲಾಲನೆ ಪಾಲನೆ ಮಾಡಿ ಜೋಗಳ ಹಾಡಿ ಆ ಮುಂದೆ ಆ ಮಗುವಿನ ಕಷ್ಟ ಸುಖ ಕಂಡಾಗನ ಆ ಹೆಣ್ಣಿಗೆ ಆನಂದ. ಅಂಥದ್ರಲ್ಲಿ ಪ್ರತಿಯೊಬ್ಬ ಹೆಣ್ಣಿಗೂ ತಾಯಿಯಾಗಬೇಕೆಂಬ ಆಸೆ ಇರುತ್ತದೆ ಯಶೋದ, ಇರುತ್ತದೆ. ಹೌದು, ನೀವನ್ನುವ ಮಾತೇನು ನಿಜ. ಆದರೆ ಆ ತಾಯಿಯಾಗುವ ಭಾಗ್ಯವನ್ನ ಈಗಾಗಲೇ ನನ್ನ 2 ಮಕ್ಕಳು ಕರುಣಿಸಿದ್ದಾರೆ ರೀ. ನಿಜ ಹೇಳಬೇಕಂದ್ರೆ ನಿಮ್ಮಂತಹ ಗಂಡನನ್ನ ಅಂಥ ಮಕ್ಕಳನ್ನ ಪಡಿಬೇಕಾದ್ರೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ನಾ ಕಾಣೆ ಸ್ವಾಮಿ, ನಾ ಕಾಣೆ. ಮೆಚ್ಚಿದ ಯಶೋದ ಈ ನಿನ್ನ ಮಾತಿಗೆ. ತನ್ನ ಸ್ವಂತ ಉದರದಲ್ಲಿ ಜನ್ಮ ನೀಡಿದ ಮಗುವಿಗೆ ಸರಿಯಾದ ವಿದ್ಯಾಬುದ್ಧಿ ಹೇಳದ ತಾಯಿಯರಿಷ್ಟಿಲ್ಲ ಈ ಸಮಾಜದಲ್ಲಿ. ತನ್ನ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬ ಮಗನನ್ನು ದುಡ್ಲಿಕ್ಕೆ ಹಚ್ಚಿ ಬರುವ ಹಣದಲ್ಲಿ ಚಕ್ಕಂದ ಹೊಡೆಯುವ ತಾಯಿಯರಿಷ್ಟಿಲ್ಲ ಈ ಸಮಾಜದಲ್ಲಿ. ಅಂಥದ್ರಲ್ಲಿ ತನ್ನ ಮಲತಾಯಿಯ ಮಕ್ಕಳೆಂಬುದನ್ನು ಲೆಕ್ಕಿಸದೆ ಮೈ ಮುರಿದು ದುಡಿದು ಆ ಮಗುವಿಗೆ ಒಳ್ಳೆಯ ವಿದ್ಯಾಬುದ್ಧಿ ನೀಡಿ ಮುಂದೆ ಅವರನ್ನು ಈ ಸಮಾಜದಲ್ಲಿ ಉನ್ನತ ಅಧಿಕಾರಿಗಳನ್ನಾಗಿ ಮಾಡಲು ಹೊರಟಿರುವ ನಿನ್ನಂಥ ಮಡದಿಯನ್ನು ಪಡೆಯಲು ನನ್ನದು ಯಾವುದೋ ಜನ್ಮದ ಪುಣ್ಯವಿದ್ದಂತೆ ಕಾಣುತ್ತದೆ. ಯಶೋದ, ನೀನು ನಿಜವಾಗ್ಲೂ ಮಾತು ಕೊಟ್ಟ ಮಡದಿ ಯಶೋದ, ನಿಜವಾಗ್ಲೂ ಮಾತು ಕೊಟ್ಟ ಮಡದಿ. ನೋಡಿ, ಹೆಣ್ಣು ಸಂಸಾರದ ಕಣ್ಣು, ಸತಿ ಸಂಸಾರದ ಜ್ಯೋತಿ ಅಂತ ಹೇಳ್ತಾರೆ. ಒಂದು ಮನೆ ಉದ್ಧಾರ ಆಗೋಕೆ ಕಾರಣ ಒಂದು ಹೆಣ್ಣೆ, ಆ ಮನೆ ನಾಶ ಆಗೋಕೆ ಕಾರಣ ಒಂದು ಹೆಣ್ಣೆ. ಹೆಣ್ಣು ನಡೆಯುವ ಮನೆಯಲ್ಲಿ ತಿಳಿದು ನಡಿಬೇಕು ರೀ. ಒಂದು ಹೆಣ್ಣು ಅರೆತು ನಡೆದಿದ್ದೆ ಆದ್ರೆ ಅವಳ ಬಾಳು ಹೊನ್ನಾಗುತ್ತೆ. ಆ ಹೆಣ್ಣು ಮರೆತು ನಡೆದಿದ್ದೆ ಆದ್ರೆ ಅವಳ ಬಾಳು ಮಣ್ಣಾಗುತ್ತೆ ರೀ. ಯಶೋದ, ಹೆಣ್ಣೆಂದರೂ ನೀನು ಏನು ತಿಳಿದಿರುವೆ? ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿಗೆ ಹೆಣ್ಣೆ ಕಾರಣ. ಅಂದು ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟೊಂದು ಬೆಳೆಯಬೇಕಾದ್ರೆ ಅವರ ತಾಯಿ ಜಿಜಾಬಾಯಿಯೇ ಕಾರಣ. ಚಿಕ್ಕಂದಿನಲ್ಲಿ ಧೈರ್ಯ, ಶೌರ್ಯ, ರಾಜಭೋಗದ ವಿದ್ಯೆ ನೀಡಿ ತನ್ನ ಮಗನ ಜೊತೆ ತಾನು ನಡಕಟ್ಟಿ ನಿಂತಾಗ ಅಫ್ಜಲ್ ಖಾನ್ ಎದೆಗುಂಡಿಗೆ ಸೇರಿ ಜಯ ಗಳಿಸಿ ಮರಾಠ ಸಾಮ್ರಾಜ್ಯದ ಸ್ಥಾಪಕನಾಗಿಲ್ಲವೇ? ಹೌದು, ನೀವನ್ನುವ ಮಾತು ನಿಜ ಇದೆ. ಇಷ್ಟಕ್ಕೆಲ್ಲ ಕಾರಣ ಒಂದು ಹೆಣ್ಣೆ. ಹೆಣ್ಣು ಈ ಜಗದ ಕಣ್ಣು. ಯಶೋದ, ನೀನು ಇಷ್ಟೊಂದು ಅರ್ಥಳೆ ಎಂಬುದು ನಾನು ತಿಳಿದಿರಲಿಲ್ಲ. ಹಾ ಯಶೋದ, ಇದೇ ಸಂತೋಷ ಸಮಯದಲ್ಲಿ ಗರಿ ಬೆಚ್ಚಿದ ನವಿಲಿಂದ ನರ್ತಿಸಿ ಕುಣಿದು ಹಾಡು ನನ್ನೊಂದಿಗೆ. ಹೌದೇ? ಆಸೆ ನೋಡು, ಆಸೆ.
ಎನ್ನಿಸುತ್ತಿದೆ ಮನವರಿದೆ, ಎನ್ನಿಸುತ್ತಿದೆ. ಲಾ 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 ಲಾ, ಲಾ 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 ಲಾ, ಲಾ 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 ಲಾ, ಲಾ 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 ಲಾ. ಹಾ ಯಶೋದ, ಈ ನಮ್ಮ ಬಾಳು ಸದಾ ಹಾಲು ಜೇನಿನಂತೆ ಸಾಗಬಹುದೇ? ಯಾಕ್ರಿ ಪ್ರಶ್ನೆ ಮಾತನ್ನ ಕೇಳ್ತಾ ಇದ್ರಲ್ಲ, ನನ್ನ ಮೇಲೆ ಏನಾದರೂ? ಇಲ್ಲ 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 ಯಶೋದ, ಇಲ್ಲ, ಹಾಗೇನಿಲ್ಲ. ನಮ್ಮ ಕಿರಿಯ ಮಗ ಬಲು ಹಠವಾದಿ. ಅವನು ರಾಷ್ಟ್ರ ಮಟ್ಟಕ್ಕೆ ಆಡಲು ಹೋದ. ಅವನು ಇನ್ನೂ ಏಕೆ ಬರಲಿಲ್ಲ? ಹಾಗೋ ಎಲ್ಲಿ ಹಾ ಇಲ್ಲದ ನೋಡ್ರಿ ನಮ್ಮ ನರಸಿಂಹ, ನನ್ನ ಮುದ್ದು ಮಗ ಬಂದೇ ಬಿಟ್ಟಾರಿ. ನನ್ನ ಮುದ್ದು ಮಗ ನೋಡ್ರಿ, ನೆನ್ಸೋಷ್ಟ್ರಲ್ಲಿ ಬಂದೇ ಬಿಟ್ಟ ನಮ್ಮ ನರಸಿಂಹ. ಏನಪ್ಪ ನರಸಿಂಹ, ಏನಾಯ್ತು ನೀನು ಹೋದ ಆಟದ ವಿಷಯ? ನಿಮ್ಮ ಆಶೀರ್ವಾದ ನನ್ನ ಮೇಲಿರುವಾಗ ನನ್ನ ಪ್ರತಿನಿಧಿಗಳ ಸಾಗುತ್ತವೆ ಅಮ್ಮ. ಅಂದರೆ ಅಂದರೆ ಆಟದಲ್ಲಿ ಓದಿನಲ್ಲಿ ಎಲ್ಲರಿಗಂತ ಒಂದು ಹೆಜ್ಜೆ ಮುಂದಿರುವೆ. ಇನ್ನು ಮುಂದೆ ಹೆಚ್ಚಿನ ಅಭ್ಯಾಸ ಮಾಡಬೇಕಾದರೆ ಇದಕ್ಕೆ ಹಣ ಬಹಳ ಬೇಕಾಗುತ್ತದೆ. ಅದಕ್ಕಾಗಿ ನಾನು ಕಲಿಯಲು ಮನಸ್ಸು ಒಪ್ಪುತ್ತಿಲ್ಲ. ನರಸಿಂಹ, ಇನ್ನೊಮ್ಮೆ ನಿನ್ನ ಬಾಯಿಂದ ಕಲಿಯಿಲ್ಲ ಎಂಬ ಮಾತು ಬರಬಾರ್ದು. ಹಣ ತಾನೇ, ಅದೆಷ್ಟೇ ಖರ್ಚಾದ್ರೂ ಅದನ್ನ ನಾವು ನೋಡ್ಕೊಳ್ತೀವಿ. ನೀನ್ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಅಷ್ಟೇ ನಮಗೆ. ಅಮ್ಮ, ದಿನದಿಂದ ದಿನಕ್ಕೆ ನಮ್ಮ ಮನೆ ಖರ್ಚು ಹೆಚ್ಚಾಗುತ್ತದೆ. ಅಂಥದರಲ್ಲಿ ನನ್ನ ಮುಂದಿನ ಅಭ್ಯಾಸಕ್ಕಾಗಿ ಸುಮಾರು ಲಕ್ಷಾಂತರ ಹಣ ಬೇಕಾಗುತ್ತದೆ. ಅಷ್ಟೊಂದು ಹಣ ಎಲ್ಲಿಂದ ಬರುತ್ತವೆ ಅಮ್ಮ? ಅದಕ್ಕಾಗಿ ನಾನು ಓದನ್ನು ನಿಲ್ಲಿಸಿ ಬಿಡುತ್ತೇನೆ. ಏನ್ರಿ ಇದು, ಓದನ್ನ ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಇವನು. ಏನಪ್ಪ ನಿನಗೇನಾದ್ರೂ ತಲೆ ಕೆಟ್ಟಿದೇನು? ನೋಡು, ಒಂದು ಕೆಲಸ ಮಾಡು. ಇದು ನನ್ನ ತವರು ಮನೆಯ ಬಳೆಗಳು, ಇವುಗಳನ್ನ ತೆಗೆದುಕೋ, ಮಾರಿ ಹಣದ ವ್ಯವಸ್ಥೆ ಮಾಡು. ಬೇಡಮ್ಮ ಬೇಡ. ಹೆಣ್ಣು ಮಕ್ಕಳಿಗೆ ಬಂಗಾರವೆಂದರೆ ಪಂಚ ಪ್ರಾಣ. ಅಂಥದರಲ್ಲಿ ನಿನ್ನ ಮೈ ಮೇಲಿನ ಬಂಗಾರ ಮಾರಿ ವಿದ್ಯೆಗಳು ಮನಸ್ಸು ಒಪ್ಪುತ್ತಿಲ್ಲ. ಬೇಡ ಯಶೋದ, ಬೇಡ. ನಿನ್ನ ತಂದೆಯು ಕೊಟ್ಟಿರುವ ತವರು ಮನೆಯ ಉಡುಗೊರೆ ಎಂದು ಕೊಟ್ಟಿರುವ ಆ ಚಿನ್ನದ ಮೆಳೆಗಳನ್ನು ಮಾರುವುದು ಬೇಡ. ಪ್ರಸಂಗ ಬಿದ್ರೆ ನನ್ನ ಆಸ್ತಿ ಇದೆ. ಬೇಡ ರೀ, ಬೇಡ. ನನ್ನ ಮಕ್ಕಳಿಗಿಂತ ಈ ನನ್ನ ಒಡವೆ ಬಂಗಾರ ನನಗೆ ಹೆಚ್ಚಿನದಲ್ಲ. ಅವನು ಓದಿ ಅಧಿಕಾರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡವಳು ರೀ ನಾನು. ಕೇವಲ ಈ ಚಿನ್ನಕ್ಕೆ ಆಸೆ ಪಡ್ತೀರಾ? ಬೇಡ ಅನ್ಬೇಡ್ವು, ಹೇಳ್ರಿ ಅವನಿಗೆ ತೆಗೆದುಕೋ ಅಂತ ಹೇಳಿ. ಬೇಡ ಯಶೋದ, ಬೇಡ. ನೋಡಪ್ಪ, ಕೈ ಮುಂದೆ ಬೇಡ. ಇವುಗಳನ್ನ ಮಾರಿ ಹಣದ ವ್ಯವಸ್ಥೆ ಮಾಡಿಕೊ. ಅಮ್ಮ, ನಿನ್ನನ್ನು ನನ್ನ ಬಾಳ ಬೆಳಗಿದ ದೇವತೆ ಎಂದರೂ ಕಡಿಮೆನೆ, ಅದಕ್ಕಿಂತಲೂ ಹೆಚ್ಚಾಗಿರುವೆ ಅಮ್ಮ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಮ್ಮ. ಸರಿಯಪ್ಪ, ಅದೆಲ್ಲ ಇರ್ಲಿ. ನಡಿ, ಮೊದಲು ಊಟ ಮಾಡಿ ಮುಂದೆ ಆಗ್ಬೇಕಾದ ಕಾರ್ಯ ನೋಡಿದ್ರೆ ಆಯ್ತು. ಏನ್ರಿ, ಬನ್ನಿ ಹೋಗೋಣ. ಸರಿ ಸರಿ. ಅಂತೂ ಈ ಪ್ರಜ್ವಲ್ ಬೀಸಿದ
ಪ್ರತಿಯೊಂದು ಕಾರ್ಯ ಯಶಸ್ಸಿನಡೆಗೆ ಸಾಗುತ್ತಿದೆ. ಚಂದ್ರೇಗೌಡ ಸುತ್ತ 20 ಹಳ್ಳಿ ಬಡವರ ಕತ್ತು ಕೊಯ್ದು ಹಣದ ಬೆಟ್ಟವನ್ನು ಕಟ್ಟಿರುವ ನಿನಗೆ ದಿಟ್ಟ ಉತ್ತರ ಕೊಡಲು ಬಂದಿರುವೆ ನಿನ್ನ ಅಳಿಯನಾಗೆ. ಏ ಗೌಡ, ದಂತದ ಗೊಂಬೆಯಂತೆ ಮುದ್ದು ಮುದ್ದಾಗಿರುವ ಆ ನಿನ್ನ ಮಗಳು ಭಾಗೀರಥಿಯನ್ನು ನನ್ನೆರಡು ಮುಂದಿನ ದಂತಗಳಿಂದ ಆಕೆಯ ಹಾಲುಗಲುವ ಮೇಲೆ ಚಿತ್ರ ಬಿಡಿಸಿ ಅವಳ ಕೊರಳಿಗೆ ತಾಳಿ ಕಟ್ಟಿ ಸತಿಯಾಗಿ ಸ್ವೀಕರಿಸುವುದು ನನ್ನ ಮನ ಒತ್ತಿ ಒತ್ತಿ ಹೇಳುತ್ತಿದೆ. ಓಹೋ ಭಾಗೀರಥಿ, ಏನು ನಿನ್ನ ವನಪು ವಯ್ಯಾರ? ನಿನ್ನನ್ನು ಕಂಡಾಕ್ಷಣ ಗಿಳಿಯ ಹಣ್ಣನ್ನು ಕುಕ್ಕಿ ಕುಕ್ಕಿ ತಿಂದಂತೆ ಅವಳ ಯೌವನ ಸಿರಿಯನ್ನು ಕುಕ್ಕಿ ಕುಕ್ಕಿ ತಿನ್ನುವುದು ಈ ಪ್ರಜ್ವಲ ಬಲವಾದ ಜಲ. ಓಹೋ, ಬೇಲೂರಿನ ಶಿಲೆ ಬಾಲಕಿ ಅಂತೆಯೇ ಬಳುಕುತ್ತ ಬರುತ್ತಿರಲು ಆ ಕನ್ನಡದ ಬಾಲೆ. ಬರಲಿ ಬರಲಿ. ಏನು ಯಾರು ಯಾರು ವರ್ಷ ಪೂರ್ತಿ 18 ಹರಿವು ಚಿಂಬಿರುವ ನಿನ್ನಂತ ಚಂದೂಳು ಚೆಲುವಿಗೆ 3 ಗಂಟೆ ಹಾಕಿ ನೆಂಟನಾಗಿ ಕೈ ಹಿಡಿಯಲು ಬಂದ ನೆಂಟ, ಅರ್ಥಾತ್ ನಿನ್ನ ಸೋದರ ಮಾವ. ಓಹೋ, ನೀನಾ ಪ್ರಜ್ವಲ್? ಇರಲಿ, ನೀನ್ ಇಲ್ಲಿಗೆ ಬರಲು ಕಾರಣ? ಭಾಗೀರಥಿ, ಸ್ವಚ್ಛಂದವಾಗಿ ಹೂಗಳಂತೆ ಅರಳಿ ನಿಂತಿರುವ ಈ ನಿನ್ನ ಹೂವಿನ ಮಕರಂದ ಹೇರಲು ಬಂದಿರುವ ದುಂಬಿಯಾಗಿ. ನಾಚಿಕಿಲ್ಲದ ನಿರ್ಲಜ್ಜ, ಕದಿಯಲು ಹೋದಂತೆ ಒಂದೇ ಹೆಣ್ಣಿನ ಮನಸ್ಸನ್ನು ಕದಿಯಲು ಬಂದ್ರೆ ಹೆಣ್ಣು ಒಲಿಯುತ್ತ ಅಂತ ತಿಳಿದುಕೊಂಡಿದ್ರೆ ನಿನ್ನ ವ್ಯಾಮೋಹವನ್ನು ಬಿಟ್ಟು ಬಿಡು. ಒಂದು ಹೆಣ್ಣು ಒಲಿದು ಬರ್ಬೇಕಾದ್ರೆ ಕಣಕ್ಕೆ ಪಣ ತೊಟ್ಟು ಸಡ್ಡು ಹೊಡೆದು ವೀರ ಶೂರ ಸಂಗೊಳ್ಳಿ ರಾಯನಂಥವ್ರಿಗೆ ಮಾತ್ರ ಹೆಣ್ಣು ಒಲಿದು ಬರುತ್ತಾಳೆ. ನಿನ್ನ ಗೊಡ್ಡವೇನು ಅಂತ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿನ್ನ ಶೀಲ ಎಂಬ ಪಂಚಾಮೃತದ ಊಟ. ಅದು ನನ್ನ ಪಾಲಿಗೆ ಇದ್ದ ಊಟ. ಅದನ್ನು ಮದುವೆಗೆ ಆದ ಮೇಲೆ ನಾನೇ ಉಣ್ಣುವೆನು, ಎಂದು ಇಲ್ಲಿ ನಾನೇ ಉಣ್ಣುವೆನು. ಬರೇ ಬಾ. ದೂರ ನಿಲ್ಲೋ ನಾಯಿ ಅಂಥವನೇ. ನಾಯಿ ಅಂತೆ ಜೊಲ್ಲು ಸುರಿಸುತ್ತಾ ಪಂಚಾಮೃತವನ್ನು ಉಣ್ಣಲು ಬಂದಿದ್ದೆ, ಆದ್ರೆ ಮಣ್ಣು ತಿನ್ನಬೇಕಾದಿತ್ತು. ಎಚ್ಚರ ಎಚ್ಚರ ಹೇಳು ಹುಚ್ಚು ಹೆಣ್ಣೆ. ದಿನನಿತ್ಯ ನಿನ್ನಂತ 10 ಹೆಣ್ಣಿನ ದೇಹ ಸುತ್ತುವ ಈ ವೀರನಿಗೆ ಎಚ್ಚರ. ಸುಮ್ಮನೆ ನನ್ನ ಮಾತಿಗೆ ಮರು ಮಾತನಾಡದೆ ಈ ಗಿರಿಕಂದರಗಳ ಮಧ್ಯೆ ನಾವಿಬ್ಬರು ಗರಿಬಿಚ್ಚಿ ಕುಣಿದಾಡಬೇಕು. ಇದಕ್ಕೆ ನೀವು ಒಪ್ಪಿದರೆ ಸರಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನನ್ನ ತೋಳಬಲ ಕಾಮದ ಪ್ರೇಮ ಚದುರಂಗಾಟ ಪ್ರಾರಂಭಿಸುತ್ತೇನೆ. ಇದಕ್ಕೆ ಅಡ್ಡಿಯಾಗಿ ಆಹಾರನು ಬಂದರು ಬಿಡುವುದಿಲ್ಲ ಈ ಹಠ ಪುರುಷ. ಬಾಯಿ ಮುಚ್ಚೋ ಕಾಮದ ಕತ್ತೆ. ಪಟ್ಟು ಹಿಡಿದು ಹಠವನ್ನು ಸಾಧಿಸಲು ಬಂದಿದ್ದೆ, ಆದ್ರೆ ನನ್ನ ಕೈಯಲ್ಲಿ ನಿನ್ನ ಘಟ ಬೀಳುವುದು. ಹೆಚ್ಚಿಗೆ ಮರು ಮಾತನಾಡದೆ ಹೊರಟು ಹೋಗು ಇಲ್ಲಿಂದ. ಇಲ್ಲವಾದ್ರೆ ನಾನು ಹಾಕಿಕೊಳ್ಳೋ ಮೆಟ್ಟಿನಿಂದ ಮಾತನಾಡಿಸಬೇಕಾದಿತ್ತು. ಎಚ್ಚರ. ಮುಗಿಯಿತು ನಿನ್ನ ಶೀಲದ ಕತೆ. ಬರ್ಲೇ ಬಾ. ಬೇಡ. ಲೇ ಕಳ್ಳ ಕಂತ್ರಿ ನನ್ನ ಮಗನ ಬಿಡೋಳ ಕೈಯನ್ನ. ಬಶ, ಈ ನನ್ನ ಪ್ರೇಮ ಚದುರಂಗದ ಆಟದಲ್ಲಿ ಬಂದು ನನ್ನೊಂದಿಗೆ ವೈರತ್ವ ಕಟ್ಟಿಕೊಳ್ಳಬೇಡ. ಸುಮ್ಮನೆ ಬಂದ ದಾರಿ ಹಿಡಿದು ಹೊರಟು ಹೋಗು ಇಲ್ಲಿಂದ. ಲೇ ಬಂಡ ಸೂಳೆ ಗಂಡ, ನಿಮ್ಮಂತ ಹೆಬ್ಬುಲಿಗಳ ಗಂಡ, ನಿಮ್ಮಂತ ಕಾಮದ ಕತ್ತೆಗಳಿಗೆ ಕಾಲ್ ಕೆದರಿ ಕಣಿಕ ನಿಂತಾರೆ. ಆ ಕಣಿಕೆ ಪಣ ತೊಟ್ಟು
ಮತ್ತು ನಿಮ್ಮಂತ 10 ಕಾಮಕರ ರುಂಡ ಬೀಳುವುದಿಲ್ಲ ಈ ಬಸವರಾಜ. ಏ ಬಸ, ಈ ಪ್ರಜ್ವಲ ಕೆಣಕಿದವರು ಯಾರು ಜೀವ ಸಹಿತ ಉಳಿದಿಲ್ಲ ಈ ಭೂಮಿ ಮೇಲೆ. ಮುಂದೊಂದು ದಿನ ನಿನ್ನ ಸಾವು ನನ್ನ ಕೈಯಲ್ಲಿ. ಓ ಭಗೀರಥಿ, ಸಮಯ ಸಾಧಿಸಿ ನಿನ್ನ ಸೀರದ ಸವಿಯೂಟ ಮಾಡದಿದ್ದರೆ ನನ್ನ ಹೆಸರು ಪ್ರಜ್ವಲ್ಲೇ ಅಲ್ಲ. ಹೋಗಲೇ ಹೋಗು. ನಿಮ್ಮಂತ ಮದುವೆಯ ಮದ್ದಾಣಿಗಳಿಗೆ ಹೇಗೆ ಪಾಠ ಕಲಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಓಹೋ, ನೀನಾ ಶ್ರೀಮಂತ್ ಚಕ್ರವರ್ತಿ ಚಂದ್ರೇಗೌಡ? ಅಲಲಲಲ, ಚಂದ್ರನ ಮಗಳು ಭಾಗೀರಥಿ. ಏಯ್, ನಾಲಿಗೆನ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ನನ್ನ ತಂದೆ ಹೆಸರು ಕೇಳಿದ್ರೆ ಸಾಕು, ಸುತ್ತು 10 ಹಳ್ಳಿ ಜನ ಗಡಗಡನೆ ನಡುಗುತ್ತದೆ. ಅಂಥದ್ರಲ್ಲಿ ಮಾತಿಗೆ ಮೊದಲೇ ನನ್ನ ತಂದೆ ಹೆಸರನ್ನು ಎತ್ತಿ ಮಾತನಾಡ್ತಿರ್ವೆಯಲ್ಲ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ವೋ? ಲೇ ಬಾಗಿ, ಆ ನಿನ್ನ ತಂದೆಯು ಇಂದ್ರನೂ ಅಲ್ಲ ಚಂದ್ರನೂ ಅಲ್ಲ. ಅವನ ಕೈಯಿಂದ ಏನೇನೂ ಆಗೋದೂ ಇಲ್ಲ. ಲೇ ಬಾಗಿ, ಅರಿಗಳಿಗೆ ಹಿಂದೆ ನಿನ್ನ ಕೈ ಹಿಡಿದು ಜಗ್ಗಾಡಿ ನಿನ್ನ ಮೌನ ಹರಳು ಮಾಡಲು ಬಂದಾಗ ಎಲ್ಲಿ ಹೋಗಿತ್ತ ನಿನ್ನ ತಂದೆ ಹೆಸರ? ಹಿಂದೆ ನಿಮ್ಮ ಮನೆಗೆ ಬಂದು ಮಾತಿಗೆ ಮಾಸು ಬಯಸಿ ಸಡ್ಡು ಹೊಡೆದು ಹೋದಾಗ ಎಲ್ಲಿ ಹೋಗಿತ್ತ ನಿನ್ನ ತಂದೆ ಹೆಸರ? ಹೇಳ ಭಾಗ್ಯ, ಈಗ ಹೇಳು. ಎಲ್ಲೋ ಕತ್ತೆ ಬಡವ, ಈ ಊರಿನ ಗರ್ಭ ಶ್ರೀಮಂತ ಚಂದ್ರೇಗೌಡನ ಮಗಳಾದ ನಾನು ಸುರ ಸುಂದರಿ ಸುಕುಮಾರಿ, ಕನ್ನಡದ ಬೆಡಗಿ, ಕರುನಾಡಿನ ಹುಡುಗಿ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮಾತನಾಡು. ಕನ್ನಡದ ಹುಡುಗಿ, ಕರುನಾಡಿನ ಬೆಡಗಿ, ಇದರ ಅರ್ಥ ನಿನಗೆ ಗೊತ್ತಿದ್ರೆ ಈಗ ಮಾತಾಡ್ತಿರ್ಲಿಲ್ಲ ಭಾಗ್ಯ. ಕನ್ನಡದ ಹುಡುಗಿಯರೆಂದರೆ ಹೇಗಿರುತ್ತಾರೆ ಗೊತ್ತಾ? ಮೈ ತುಂಬ ಸೀರೆ ನೊಟ್ಟು, ತಲೆಗೆ ಸೆರಗು ನೊಟ್ಟು, ಕೈಗೆ ಬಳೆ ನೊಟ್ಟು, ಹಣೆಗೆ ತಿಲಕ ನೊಟ್ಟು ಸಾಗಿ ನಡೆದರೆ ಎಂತ ಕಾಮುಕನದ್ದರು ಸರಿದು ನಿಲ್ಲುತ್ತಾರೆ. ಅದನ್ನ ಬಿಡ್ತೀರಿ, ತುಂಡು ಬಟ್ಟೆ ಧರಿಸ್ತೀರಿ, ಒಣಪು ಯಾರ ಮಾಡುತ್ತಾ ನಡೆದ್ರ ನನ್ನಂತ ಹರಿಯದ ಹುಡುಗರಷ್ಟ ಅಲ್ಲ, ಇಂದು ನಾಳೆ ಬಡ ಕುನ್ನಿ, ಇನ್ನೊಂದು ಆದ್ರೆ ಬಾಯಲ್ಲಿರೋ ಹಲ್ಲುಗಳು ಈ ಭೂಮಿಗೆ ಬೀಳುತ್ತವೆ. ಎಚ್ಚರ. ಕೆಲವಿಲ್ಲದ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಇದೇ ಮಾತನ್ನು ಬೇರೆಯವರು ಆಡಿದರೆ ಅವರ ಎದೆಗಳನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿತಿದೆ. ಈ ಬಡವ ಬೋರ್ಗಡದು ಸಿಡಿದಿದ್ದರೆ ನಿನ್ನಂತ ಸಿರಿ ಸಂಪತ್ತು ಅರಿಗಳಿಗೆ ನೆಲಸಮವಾಗುವುದು. ಬರೀ ನಿನ್ನ ಸಿರಿ ಸಂಪತ್ತಿಗೆ ಅಮಲಿನಲ್ಲಿ ಮೆರೆತಿಯ ಹೊರತು ಮನುಷ್ಯತ್ವದ ಮೃಗಗಳು ನೀವು. ಎಚ್ಚರ ತಪ್ಪಿ ಹುಚ್ಚರಂತೆ ಮಾತನಾಡಿದೆ ಆದ್ರೆ ಮಚ್ಚೆಯಿಂದ ಮಾತನಾಡಿಸಬೇಕಾದಿತ್ತು. ಎಚ್ಚರ. ಲೇವಾಗಿ ಚಡಿಗೆ ಮಲ್ಲಿಗೆ ಮುಡಿದು ಕೈಯಲ್ಲಿ ಬಳೆ ತೊಟ್ಟು ಮುಸುರೆ ತಿಕ್ಕುವ ನಿನಗೆ ಎಷ್ಟಿರ್ಬೇಕಾದ್ರೆ ಏನು ಮೀಸೆ ತಿರುವು ಸಡೊಡೆದು ಗಂಡಸು ನಾನು ನನಗೆಷ್ಟಿರ್ಬೇಕು? ಅದನ್ನು ಬಾಯಿಂದ ಎಳೆದು ಕೈಯಲ್ಲಿ ಮಾಡಿಸುವೆ ಗಂಡುಗಲಿ ಪೊಂಡವಲೆ. ಗಂಡುಗಲಿ ಪುಂಡ ಹುಲಿ. ನಿನ್ನಲ್ಲಿ ಗಂಡೆದೆ ಇದ್ದಿದ್ದೇ ನಿಜವಾದ್ರೆ ನನ್ನನ್ನು ಮುಟ್ಟೋ ನೋಡೋಣ. ಲೇ ಬಾಗೆ, ನನ್ನ ಗಂಡಸ್ತನಕ್ಕೆ ಸವಾಲಾಗುಯಾ? ಹೇಳು, ದಾನವಳಾಗುಯಾ ಇಲ್ಲ ಮಾನವಳಾಗುಯಾ? ಏ ಬಸವರಾಜ್, ಇವತ್ತು ನನ್ನ ಮೈಯನ್ನು ಮುಟ್ಟಿದೆಯಲ್ಲ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ವೋ? ಸುಮ್ಮನೆ ಬಿಡುವುದಿಲ್ಲ. ಹೋಗಲೇ ಹೋಗು. ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ಈ ಜಗದಲ್ಲಿ.